ಮೈಸೂರು ಕೊಡಗು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿರುವ ಎಂ ಲಕ್ಷ್ಮಣ್ ರವರು 1,00,000 ಮತಗಳ ಅಂತರದಲ್ಲಿ ಗೆದ್ದು ಬರಲಿ ಎಂದು ಚಾಮುಂಡಿ ತಾಯಿಗೆ ವಿಶೇಷ ಪೂಜೆ ಸಲ್ಲಿಸಿ 101 ತೆಂಗಿನಕಾಯಿ ಹೊಡೆದು ಪ್ರಾರ್ಥಿಸಿದ್ದಾರೆ. ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಯಾದ ಆರ್ ಶ್ರೀಪಾಲ್ ನೇತೃತ್ವದಲ್ಲಿ ಚಾಮುಂಡಿ ದೇವಸ್ಥಾನದ ಮುಂಭಾಗ 101 ತೆಂಗಿನಕಾಯಿಯನ್ನು ಹೊಡೆದಿದ್ದಾರೆ. ನಂತರ ಮಾತನಾಡಿದ ಅವರು, ಅಕ್ಷಯ ತೃತೀಯ ದಿನ ಬಹಳ ವಿಶೇಷವಾದ ದಿನದಂದು ನಾಡದೇವಿ ಶ್ರೀ ಚಾಮುಂಡೇಶ್ವರಿ ತಾಯಿ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಿದ್ದೇವೆ. ಪೂಜಾ ಕಾರ್ಯಕ್ರಮದ ನಂತರ 101 ತೆಂಗಿನಕಾಯಿಯನ್ನು ಕೂಡ ಹೊಡೆದಿದ್ದೇವೆ. ದೇಗುಲಕ್ಕೆ ಬಂದ 500 ಭಕ್ತರಿಗೆ ಪ್ರಸಾದವನ್ನು ವಿತರಿಸಿದ್ದೇವೆ. ಎಂ ಲಕ್ಷ್ಮಣ್ ಅವರು ಗೆಲ್ಲುವ ವಿಶ್ವಾಸ ನಮಗಿದೆ. ಇನ್ನು ಫಲಿತಾಂಶ ಜೂನ್ 4ರಂದು ಹೊರಬೀಳಲಿದ್ದು ಅಂದು ಸಂಜೆ ಕೂಡ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿ ಪೂಜೆ ಸಲ್ಲಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಗಿರೀಶ್, ಸುನಿಲ್ ನಾರಾಯಣ್, ರವಿ ಎಸ್ ನಾಯಕ್, ದೀಪಕ್ ಪುಟ್ಟಸ್ವಾಮಿ, ಮಾದೇಶ್ ಶಿವಣ್ಣ, ಕುಮುದ ಕೃಷ್ಣಪ್ಪ, ಮೈಸೂರು ಬಸವಣ್ಣ ಸೇರಿದಂತೆ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು, ಅಭಿಮಾನಿಗಳು ಭಾಗಿಯಾಗಿದ್ದರು. ತುಂಬಾ ವಿಶೇಷವಾದ ದಿನ ಅಕ್ಷಯ ತೃತೀಯ. ಎಸ್ಪೆಷಲಿ ನಮ್ಮ ಕರ್ನಾಟಕ ಜನಕ್ಕೆ ಇದು ಬಹಳ ಪ್ರಾಮುಖ್ಯತೆ ಕೊಡುತ್ತೆ. ಇವತ್ತು ಚಿನ್ನನ ಖರೀದಿ ಮಾಡ್ತಾರೆ ನಮ್ಮ ಜನ. ನಮ್ಮ ಹಿಂದೂ ಧರ್ಮದಲ್ಲಿ ಇದೊಂದು ಸಂಪ್ರದಾಯ ಬಂದಿದೆ. ಚಿನ್ನನ ಖರೀದಿ ಮಾಡಿ ಮನೆಗೆ ತಗೊಂಡೋಗಿ ಇಟ್ಕೋತಾರೆ. ಹಾಗೆ ನಮ್ಮ MP ಸಾಹೇಬ್ರನ್ನ ತಗೊಂಡೋಗಿ ಇಟ್ಕೊಂಡಂಗೆ ಇದು ನಾವು ಮೈಸೂರಲ್ಲಿ ನಾವು ಬಹಳ ಪ್ರಸಿದ್ಧವಾಗಿ ಈ ದಿನ ನಾವು ಚಾಮುಂಡೇಶ್ವರಿ ಅನುಗ್ರಹ ಮತ್ತೆ ಆಶೀರ್ವಾದ ಪಡೆದು ನಮ್ಮ ಕ್ಯಾಂಡಿಡೇಟ್ ಎಂ ಲಕ್ಷ್ಮಣ್ ಅವರು 1 ಲಕ್ಷದಿಂದ ಆರಿಸಿ ಬರ್ತಾರೆ ಅಂತೇಳಿ ನಮ್ಮ ಒಂದು ವಿಶೇಷವಾದ ಒಂದು ಮನವಿ ಆ ದೇವತೆಗೆ, ನಾಡ ದೇವತೆಗೆ. ಚಾಮುಂಡೇಶ್ವರಿ ಅನುಗ್ರಹದಿಂದ ಖಂಡಿತವಾಗ್ಲೂ ಇದು ನೆರವೇರೇ ಇರುತ್ತೆ. 1 ಲಕ್ಷ ಅಂತ ನಮ್ ಟಾರ್ಗೆಟ್ ಇದೆ. 1 ಲಕ್ಷಕ್ಕಿಂತ ಅತಿ ಇನ್ನೂ ಜಾಸ್ತಿಯಾಗಿ ಬರುವಂತದ್ದು ದೇವರ ಆಶೀರ್ವಾದ ಅನುಗ್ರಹ ಪಡಿಬೇಕು. ಆ ಕಾನ್ಫಿಡೆನ್ಸ್ ಮೇಲೆ ನಾವು ಇವತ್ತು ವಿಶೇಷವಾಗಿ ಪೂಜೆ ಸಲ್ಲಿಸಿದೀವಿ ಚಾಮುಂಡೇಶ್ವರಿಗೆ. ಸೊ ಹಾಗಾಗಿ ಇಡೀ ನಾಡಿನ ಜನಕ್ಕೆ ಇವತ್ತು ಶುಭ ಸಂತೋಷದ ದಿನ ಆದ್ದರಿಂದ ಹೇಗೆ ಚಿನ್ನನ ಖರೀದಿ ಮಾಡಿ ತಗೊಂಡೋಗಿ ನಾವು ಇಟ್ಕೋತೀವೋ ಹಾಗೆ ನಮ್ಮ ಲಕ್ಷ್ಮಣ್ ಸಾಹೇಬ್ರನ್ನ ಇವತ್ತು ಮೈಸೂರು ಜನತೆ ಅವ್ರವ್ರ ಮನೆಗಳಲ್ಲಿ ಒಂದು ಆಶೀರ್ವಾದ ಮಾಡಿ ಇವತ್ತು ಅವ್ರ ಗೆಲುವು ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಇಡೀ ನಾಡಿನ ಜನಕ್ಕೆ ನನ್ನ ಒಂದು ಆಶೀರ್ವಾದ ಬೀಳಲಿ ಅಂತೇಳಿ ನಾನು ಮೇಡಮ್. ಅರ್ಕೆ ಏನಿಲ್ಲ, ನಮ್ದು ಏನೇನು ನಮ್ಮ ನಾಡ ದೇವತೆ ಮೈಸೂರಿಗೆ ಪ್ರಸಿದ್ಧ ಚಾಮುಂಡೇಶ್ವರಿ ಅನುಗ್ರಹ ನಮ್ಮ ಮೇಲೆ ಇದ್ದೇ ಇದೆ. ಆದ್ರೂ ವಿಶೇಷವಾದ ದಿನ ಇವತ್ತು ನಾವರಲ್ಲಿ ಒಂದು ಮನವಿ ಮಾಡ್ಕೊಂಡಿದೀವಿ. ಏನ್ ಅಂತಂದ್ರೆ 1 ಲಕ್ಷ ಅಂತರದಿಂದ ಮತದಲ್ಲಿ ಅವರು ಗೆಲ್ತಾರೆ ಅಂತ ನಮ್ಮ ಒಂದು ಇದಿದೆ ವಿಶ್ವಾಸ. ಸೊ ಅದಕ್ಕಿಂತ ಹೆಚ್ಚಿಗೆ ಬರಲಿ ಅಂತ ನಾವು ಕೇಳೋದಕ್ಕೆ ಇವತ್ತೊಂದು ವಿಶೇಷವಾಗಿ ಜನಗಳಿಗೆ ಅನ್ನದಾನ ಮಾಡಿ 101 ತೆಂಗಿನಕಾಯಿ ಹೊಡೆದು ಈ ವಿಶೇಷವಾದ ದಿನ ಆಚರಿಸ್ತಾ ಇದ್ದೀವಿ. ಇವತ್ತು 500 ಜನಕ್ಕೆ ಮೇಡಮ್, 500 ಜನಕ್ಕೆ ಇವತ್ತು ಅನ್ನದಾನ ಮಾಡಿ ವಿಶೇಷವಾಗಿ 101 ತೆಂಗಿನಕಾಯಿ ಆ ಚಾಮುಂಡೇಶ್ವರಿ ಅಮ್ಮನಿಗೆ. ಯಾಕಂದ್ರೆ ನಮ್ಮ ನಾಡ ದೇವತೆ ಅವಳೇ ನಮ್ಮನ್ನ ಕಾಪಾಡೋದು. ಅವಳ ಆಶೀರ್ವಾದ ನಮಗ್ ಮುಖ್ಯ. ಬೇರೆ ಯಾರು ಏನ್ ತಿಳ್ಕೊತಾರೋ ನಮಗ್ ಗೊತ್ತಿಲ್ಲ. ಇದು ನಮ್ಗೆ ಇದು ಪದ್ಧತಿ. ಇದು ಈಗ ನಮ್ ಕ್ಯಾಂಡಿಡೇಟ್ ಆರ್ಸ್ ಬಂದಿದ್ದಾರೆ ಅಂತ ನಾವ್ ಅನ್ಕೊಂಡಿದೀವಿ ಆಲ್ರೆಡಿ ಎಂ ಲಕ್ಷ್ಮಣ್ ಸಾಹೇಬ್ರು. ಸೊ 1 ಲಕ್ಷದಿಂದ ಬರೋಂಥದನ್ನ 3 ಲಕ್ಷನೇ 2.5 ಲಕ್ಷನ ಕೊಡ್ಲಿ ಅಂತ ದೇವರಲ್ಲಿ ಒಂದು ಮನವಿ. ಖಂಡಿತವಾಗ್ಲೂ 4ನೇ ತಾರೀಕು ಈವ್ನಿಂಗು ಇದೇ ಫಂಕ್ಷನ್ ಇದಕ್ಕಿಂತ ಜೋರಾಗಿ ನಡೆಯುತ್ತೆ. ಇದು ಶತಾಯಗತೆಯ ನಡೆದೇ ನಡೆಯುತ್ತೆ. ಆ ದೇವರು ಹೀಗೆ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಹೋದ ತಿಂಗಳು 26ನೇ ತಾರೀಕು ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಎಂ ಲಕ್ಷ್ಮಣ್ ರವರು ಅಧಿಕೃತ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸ್ತಾ ಮುಂಚೆನೂ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಪಡ್ತಿದ್ರು. ಓಟಿನ ದಿನ ಬಂದು ಅನುಗ್ರಹ ಪಡ್ಕೊಂಡು ಹೋಗಿದ್ದು. ಅದೇ ರೀತಿ ಅವ್ರು ಆರ್ಸ್ ಬರ್ಲಿ ಅಂತ ಹೇಳಿ ಶ್ರೀಪಾಲ್ ಅವರ ನೇತೃತ್ವದಲ್ಲಿ ಇವತ್ತೊಂದು ಅರ್ಕೆ ಇದನ್ನ ಮಾಡಿದ್ರು. ಮತ್ತೆ ಅವರು ಗೆದ್ದ ಜೂನ್ 4ನೇ ತಾರೀಕು ಗೆದ್ದು ಬಂದು ಸಂಜೆ ಮತ್ತೆ ಬಂದು ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಪಡೀತಾರೆ. ಚಾಮುಂಡಿ ಬೆಟ್ಟದಲ್ಲಿ ನಮ್ಮ MP ಸಾಹೇಬ್ ಆಗಿ ಎಲೆಕ್ಟ್ ಆಗುವಂತ ಎಲ್ಲಾ ಲಕ್ಷಣ ಇರುವ ನಮ್ಮ MP ಸಾಹೇಬ್ರು ಎಂ ಲಕ್ಷ್ಮಣ್ ಸಾಹೇಬ್ರಿಗೆ ಅಧಿಕೃತವಾಗಿ ನಾಡ ದೇವತೆಯ ಆಶೀರ್ವಾದ ಯಾವಾಗಲೂ ಇದ್ದೇ ಇದೆ. ಅದಕ್ಕೋಸ್ಕರ ನಾವು ಎಲೆಕ್ಷನ್ ಟೈಮಲ್ಲಿ ಇದ್ದಾಗ ಬಹಳ ಕ್ರಿಟಿಕಲ್ ಇದಿತ್ತು. ಏನಂದ್ರೆ ಟೈಮ್ ಸಿಗ್ತಾ ಇರಲಿಲ್ಲ, ಪರ್ಮಿಷನ್ಸ್ ಇದೆಲ್ಲ ತುಂಬಾ ಲೀಗಲ್ ಇದು ಫಾರ್ಮಾಲಿಟೀಸ್ ಜಾಸ್ತಿ ಇತ್ತು. ಈಗ ಮುಕ್ತವಾಗಿ ಅಕ್ಷಯ ತೃತೀಯ ದಿನ, ಅದು ಒಳ್ಳೆ ದಿನ. ಇನ್ನೂ ಶುಭವಾಗ್ಲಿ. ಅವ್ರು ಹೆಚ್ಚು ನಮ್ಮ ಶ್ರೀಪಾಲ್ ಅವ್ರು ಹೇಳ್ದಂಗೆ, ನಮ್ಮ ಗಿರಿಯಣ್ಣ ಹೇಳ್ದಂಗೆ ಇನ್ನೂ ಒಂದು 2 ಲಕ್ಷ 3 ಲಕ್ಷ ಲೀಡಲ್ಲಿ ಬಂದು ಗೆಲ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಪೂಜೆ ಮಾಡೋದಕ್ಕೆ ನಮ್ಮ ಅಸಂಘಟಿತ ಟೀಮ್ ಎಲ್ಲ ಬಂದಿದೆ. ಹಾಗೆ ಎಲ್ಲ ಕಾಂಗ್ರೆಸ್ ಬಂಧುಗಳಿಗೆ ಬಂದಿರೋದಕ್ಕೆ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಅಕ್ಷಯ ತೃತೀಯ ಶುಭಾಶಯಗಳು. ಈ ಒಂದು ಶುಭ ಸಂದರ್ಭದಲ್ಲಿ
ನಮ್ಮ ಅಸಂಘಟಿತ ಕಾರ್ಮಿಕ ವಿಭಾಗದ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂತ ಸುನಿಲ್ ಹಾಗೂ ಶ್ರೀಪಾಲ್ ಹಾಗೂ ರವಿನಾಯಕ್ ಅವರ ನೇತೃತ್ವದಲ್ಲಿ ಗಿರೀಶನ್ ಅವರ ಒಂದಿಗೆ ಲಕ್ಷ್ಮಣ್ ಅವರ ಗೆಲುವಿಗಾಗಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸಲು ನಾವಿಲ್ಲಿ ಆಗಮಿಸಿದ್ದೇವೆ. ಹಾಗೂ ಶ್ರೀಪಾಲ್ ಅವರು 101 ತೆಂಗಿನಕಾಯಿಯನ್ನು ಒಡೆಯುವ ಮೂಲಕ ತಾಯಿಯ ಆಶೀರ್ವಾದವನ್ನು ಕೋರಿದ್ದಾರೆ. ಹಾಗೂ ತಾಯಿಯ ಹೆಸರಿನಲ್ಲಿ ಪೂಜೆ ಸಲ್ಲಿಸಿ ಪ್ರಸಾದ ವಿನಿಯೋಗವನ್ನು ಕೂಡ ಭಕ್ತರಿಗೆ ಈಗಾಗಲೇ ಚಾಲನೆಯನ್ನು ಕೊಡಲಿದ್ದಾರೆ. ಲಕ್ಷ್ಮಣ್ ಅವರ ಗೆಲುವಿಗಾಗಿ ಈ ಒಂದು ಪ್ರಾರ್ಥನೆ. ಹಾಗೂ ಕಾಂಗ್ರೆಸ್ ಪಕ್ಷ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿನಿಧಿಸಬೇಕು ಅಂತ ಹೇಳಿ ನಮ್ಮ ಆಶಯ ಕೂಡ ಇದೆ. ಕಳೆದ 10 ವರ್ಷದಿಂದ ಬರೀ ಧರ್ಮದ ನಡುವೆ ಕಂದಕಗಳನ್ನ ಸೃಷ್ಟಿಸಿ ಅದರ ಮೇಲೆ ರಾಜಕಾರಣ ಮಾಡುತ್ತಿದ್ದಂತ ಪಕ್ಷದ ಅಭ್ಯರ್ಥಿಗೆ ಟಿಕೆಟ್ ಇಲ್ದಿರೋದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಪ್ರತಿನಿತ್ಯ ಕಳೆದ 10 ವರ್ಷದಿಂದ ಕಾಂಗ್ರೆಸ್ ಪರವಾಗಿ ವಕ್ತಾರರಾಗಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಿ ನಾಯಕರ ವಿಶ್ವಾಸ ಗಳಿಸಿ ಈ ಒಂದು ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಲಕ್ಷ್ಮಣ್ ಅವರು ಗೆಲ್ಲಬೇಕು ಅಂತ ಹೇಳಿ ನಾವು ಕೂಡ ಆಶಿಸುತ್ತಾ 4ನೇ ತಾರೀಕು ವಿಜಯೋತ್ಸವ ಇದೇ ಸ್ಥಳದಲ್ಲಿ ಸಂಜೆ ಶ್ರೀಪಾಲ್ ಅವರ ನೇತೃತ್ವದಲ್ಲೇ ನಾವು ಆಚರಿಸ್ತೀವಿ ಅಂತ ಈ ಒಂದು ಶುಭ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.